ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹಂಸಾಸ್ ಕಿಚನ್ ವೆಜ್ ಆ್ಯಂಡ್ ನಾನ್ ವೆಜ್ ರೆಸಿಪೀಸ್. ಸೊ ನಾವಿವತ್ತು ಚಿಕನ್ ಯೂಸ್ ಮಾಡಿಕೊಂಡು ಗೀ ರೋಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಓಕೆ, ಗೀ ರೋಸ್ಟ್ ಅಂದರೆ ತುಂಬ ಚೆನ್ನಾಗಿರುತ್ತೆ ರಸಮ್ ಜೊತೆ ಬ್ಯಾಟಿಂಗ್ ಮಾಡೋದಕ್ಕೆ. ಸೊ ಚೆಕ್ ಔಟ್ ದ ರೆಸಿಪಿ. ಸೊ ಗೀ ರೋಸ್ಟ್ ಮಾಡೋದಕ್ಕೆ ಮೊದಲನೇಗೆ ಏನು ಬೇಕಾಗುತ್ತೆ? ತುಪ್ಪ ಬೇಕು. ನೆಕ್ಸ್ಟ್ ಮೆಂತ್ಯ, ನಿಂಬೆಹಣ್ಣಿನ ರಸ, ಕರಿಬೇವು, ಬೆಲ್ಲದ ಪುಡಿ, ಜಾಗರಿ ಪೌಡರ್, ಮೆಣಸು ಮತ್ತು ಜೀರಿಗೆ, ಗುಂಟೂರು ಮತ್ತು ಬೇಡಿಗೆ ಮೆಣಸಿನ್ಕಾಯಿ, ಸೋಂಪು ಕಾಳು, ಧನ್ಯದ ಕಾಳು, ಬೆಳ್ಳುಳ್ಳಿ ಮತ್ತು ಶುಂಠಿ, ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದು ಮೊದಲು ನಾವು ಇವಾಗ ಡ್ರೈ ರೋಸ್ಟ್ ಮಾಡ್ಕೊಬೋಣ. ನೋಡಿ, ಶುಚಿಯಾಗಿ ತೊಳೆದಂಥ ಚಿಕನ್ ಒಂದು 1/4 kg ತೊಗೊಂಡಿದ್ದೀನಿ ನಾನು ಚಿಕನ್ನು. ಮತ್ತು ಮ್ಯಾರಿನೇಟ್ ಮಾಡೋದಕ್ಕೆ ಮೊಸರು ಬೇಕಾಗುತ್ತೆ. ಸೊ ಫಸ್ಟ್ ಬನ್ನಿ ನಾವು ಡ್ರೈ ರೋಸ್ಟ್ ಮಾಡ್ಕೊಬೋಣ. ಧನ್ಯದ ಕಾಳು ಹಾಕಿ ಫಸ್ಟು, ನೆಕ್ಸ್ಟ್ ಮೆಂತ್ಯದ ಕಾಳು. ನೀವು ಮೆಂತ್ಯ ಸ್ವಲ್ಪ ತೊಗೋಬೇಕಾಗುತ್ತೆ, ತುಂಬ ಜಾಸ್ತಿ ತೊಗೊಂಬಿಟ್ರೆ ಕಹಿ ಬಂದುಬಿಡುತ್ತೆ ಚಿಕನ್ ಗೀ ರೋಸ್ಟ್. ಸೊ ಸ್ವಲ್ಪ ತೊಗೊಳ್ಳಿ. ಸೋಂಪು, ಬ್ಯಾಡಿಗೆ ಮತ್ತು ಗುಂಟೂರು ಮೆಣಸಿನ್ಕಾಯಿ, ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಮೆಣಸು ಮತ್ತು ಜೀರಿಗೆ, ನೋಡಿ ನಾನು ಇವಾಗ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ. ಸೊ ಅದು ತುಂಬ ಹೀಟ್ ಇರುತ್ತಲ್ವ, ಸ್ವಲ್ಪ ತಣ್ಣಗಾಗಲಿ. ಸೊ ಮಿಕ್ಸಿ ಜಾರ್ಗೆ ನಾನು ಫಸ್ಟ್ ಇವಾಗ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೋತಾ ಇದ್ದೀನಿ. ಆಮೇಲೆ ನಾನು ಹುರಿದಿರುವಂಥ ಪದಾರ್ಥಗಳನ್ನ ಅದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೊ ಇದನ್ನು ಮೊದಲು ಹಾಗೆ ರುಬ್ಬಿ ಅದಾದಮೇಲೆ ಸ್ವಲ್ಪ ವಾಟರ್ ಆ್ಯಡ್ ಮಾಡಿ ಪೇಸ್ಟ್ ಮಾಡಿ. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ನಾನು ಫೈನಲಿ ಪೇಸ್ಟ್. ನೋಡಿ ಪರ್ಫೆಕ್ಟಾಗಿದೆ. ಫಸ್ಟ್ ಈಗ ಒಂದು ಬೌಲ್ಗೆ ಚಿಕನ್ ಹಾಕಿಟ್ಕೊಂಡಿದ್ದೀನಿ, ರುಬ್ಬಿರುವಂಥ ಪೇಸ್ಟು, ಮೊಸರು, ನಿಂಬೆಹಣ್ಣಿನ ರಸ. ನೋಡಿ ಬೀಜಗಳ ತೆಗ್ದು ಆ ಕಡೆ ಹಾಕಿ ಒಳಗಡೆ ಇಟ್ಬಿಟ್ರೆ ಕಹಿ ಬಂದ್ಬಿಡುತ್ತೆ ಚಿಕನ್ನು. ಸೊ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಸ್ವಲ್ಪ ಹಾಕಬೇಕು ಇದಕ್ಕೆ, ಸ್ವಲ್ಪ ಚಿಕನ್ಗೆಲ್ಲ ಸೆಟ್ ಆಗಲಿ ಅಂತ. ನೋಡಿ ಈ ಥರ ಮ್ಯಾರಿನೇಟ್ ಮಾಡ್ಕೊಳ್ಳಿ. ಒಂದು 15 ಮಿನಿಟ್ಸ್ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಒಂದು ಪ್ಯಾನ್ಗೆ ತುಪ್ಪ ತೊಗೊತಾ ಇದ್ದೀನಿ, ತುಪ್ಪ ಹಾಕ್ತಾಯಿದ್ದೀನಿ ಫುಲ್ಲು. ಇದು ತುಪ್ಪದಲ್ಲೇ ಮಾಡೋದ್ರಿಂದ ತುಪ್ಪ ಜಾಸ್ತಿ ತೊಗೋಬೇಕಾಗುತ್ತೆ ನಾವು. ನೋಡಿ ಆನಿಯನ್ ಹಾಕ್ತಾಯಿದ್ದೀನಿ. ಸೊ ನಾನು ಇಂಗ್ರೀಡಿಯೆಂಟ್ ಶೋ ಮಾಡ್ಬೇಕಾದ್ರೆ ನಾನು ಆನಿಯನ್ ಶೋ ಮಾಡಿಲ್ಲ, ಸಾರಿ ಫ್ರೆಂಡ್ಸ್. ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ನೋಡಿ ಆನಿಯನ್ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ, ಚೆನ್ನಾಗಿ ಫ್ರೈ ಆಗಬೇಕು ಆನಿಯನ್ನು. ನೋಡಿ ಅದು ಅರೋಮನೆ ಒಂಥರ ಸ್ಮೆಲ್ಲು ಗಮ್ ಅನ್ನೋ ಥರ ಬರ್ತಾಯಿದೆ, ತುಂಬ ಚೆನ್ನಾಗಿ ಬರ್ತಾಯಿದೆ. ಇಷ್ಟು ನಾವು ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ನ ಸೇರಿಸ್ತಾ ಇದ್ದೀನಿ. ಒಂದು ಪ್ಲೇಟ್ ಅನ್ನ ರಸಮ್ ಜೊತೆಗೆ ಗೀ ರೋಸ್ಟ್ ಇದ್ದರೆ ಆಹಾ ಸ್ವರ್ಗ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೊಂದು ಕಮೆಂಟ್ ಮಾಡಿ. ನೋಡಿ ಚೆನ್ನಾಗಿ ಫ್ರೈ ಮಾಡಬೇಕು ಈ ಥರ, ಅದು ಮಸಾಲಾಸ್ ಎಲ್ಲ ಸೆಟ್ ಆಗಬೇಕು. ಆಮೇಲೆ ಸ್ವಲ್ಪ ವಾಟರ್ ಸೇರಿಸ್ಕೊಳ್ಳಿ, ಜಾಸ್ತಿ ಹಾಕೋಕೆ ಹೋಗಬೇಡಿ. ಇವಾಗ ನಾವು ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಕುಕ್ ಮಾಡ್ಕೋಬೇಕಾಗುತ್ತೆ ಒಂದು 15 ಮಿನಿಟ್ಸ್. ನೋಡಿ 15 ಮಿನಿಟ್ಸ್ ಕುಕ್ ಆಗಿದೆ. ಸೊ ನಾವು ಅದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವು ಸೇರಿಸ್ಕೋಬೇಕಾಗುತ್ತೆ. ಫಸ್ಟು ನಾನಿಲ್ಲಿ ಬೆಲ್ಲದ ಪೌಡರ್ನ ಹಾಕ್ತಾಯಿದ್ದೀನಿ, ಬೆಲ್ಲದ ಪುಡಿನ.
ಅಂದರೆ ತುಂಬ ಖಾರ ಇರುತ್ತೆ. ಅಂದರೆ ಮೆಣಸು, ಜೀರಿಗೆ, ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿನೇ ನಾವು ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಖಾರ ಇರುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ಸ್ವಲ್ಪ ಬೆಲ್ಲದ ಪುಡಿನ ನಾವು ಹಾಕ್ಕೋಬೇಕಾಗುತ್ತೆ. ನೋಡಿ, ಕೊನೆಯಲ್ಲಿ ನಾವು ಕರಿಬೇವು ಒಂದು 10ರಿಂದ 12 ಎಸಳು ಕರಿಬೇವನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಕರಿಬೇವನ್ನ ನಾವು ಆ್ಯಡ್ ಮಾಡಿದ್ದೀನಿ, ಚೆನ್ನಾಗಿ ಫ್ರೈ ಕೊಟ್ಟಿದ್ದೀನಿ. ನೋಡಿ, ಎಲ್ಲ ಫುಲ್ ಎಷ್ಟು ಕಲ್ಲರ್ ಆಗಿದೆ ಗೀ ರೋಸ್ಟ್. ತುಂಬ ಸೂಪರ್ಬಾಗಿರುತ್ತೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ. ಸೊ ನಾನೀಗ ಒಂದು ಸರ್ವಿಂಗ್ ಬೌಲ್ ತೊಗೊತಾ ಇದ್ದೀನಿ. ಸೊ ಗೀ ರೋಸ್ಟ್ ರೆಡಿಯಾಗಿದೆ. ಇವಾಗ ನಾನು ಅದಕ್ಕೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಬರುತ್ತೆ ಲಾಸ್ಟಲ್ಲಿ. ಬೇಕು ಅಂದರೆ ಲಾಸ್ಟಲ್ಲಿ ನೀವು ತುಪ್ಪನ ಸೇರಿಸ್ಕೊಬೋದು. ನೋಡಿ, ರುಚಿಯಾದಂಥ ಗೀ ರೋಸ್ಟ್ ತುಂಬ ಟೇಸ್ಟಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.